ಯಾಕ ಈ ನೆಲ ಹಡ್ಡು ಪ್ರಾಣಿಗಳನ್ನೆಲ್ಲ ಸಣ್ಣ ಸಣ್ಣನ ಸೂಕ್ಷ್ಮವಾಗಿ ಮಾಡೈತ್ರಿ ಪ್ರಕೃತಿ. ನೋಡ್ರಲ್ಲ ನೀವ, ಎರಿಹುಳ, ಗೆದ್ಲಿ, ಇರುವಿ, ಇಲಿ, ಹೆಗ್ಗಣ ಇಂಥವ. ಯಾಕೆ ಇವನ್ನ ದೊಡ್ಡ ನಮ್ಮ ದೇವ್ನಂತ ಟ್ರ್ಯಾಕ್ಟರ್ ಗತೆ ಮಾಡಲಿಲ್ಲ? ಯಾವ ಪ್ರಾಣಿ ನೋಡಿದ್ರು ಎರಡು ಬಳ್ನಾಗ ಎತ್ತಿ ಹಿಡಿಬೋದ್ರಿ, ಅಷ್ಟೇ ಇಟ್ಟೈತಿ. ಈ ದೊಡ್ಡ ಪ್ರಾಣಿ ಆನಿ ಅಂತ ಒಂದು ಸಹಿತ ಕಾಡ್ನಾಗ ಇಟ್ಟೈತಿ, ಡೈರೆಕ್ಟ್ ನೆಲ ತುಳಿಬಾರ್ದಂತ ಹೇಳಿ. ಏನವಕ್ಕ ಹೊಡಿ ನಿಗ್ಗುದ್ ಅಂತ ಹೇಳಿ ನೆಲ ಹಡ್ಡಾಕೇನ್ರ ಹಚ್ಚೈತನ್ರಿ. ನೋಡಾಕ ಇಷ್ಟಿಷ್ಟ ಅದಾವ್ರಿ ಇವು ಜೀವಿಗಳು ನೆಲ ಹಡ್ಡು, ಆದ್ರ ನಮ್ಮ ಟ್ರ್ಯಾಕ್ಟರ್ಗಳಕಿನ್ನ ದೂರ ದೂರ ಹಡ್ತಾವ. ಅಷ್ಟಲ್ದ ಯಾಕೆ ಹಸಿ ಇದ್ದಾಗ ಇವು ಭಾಳ ಓಡಾಡ್ತಾವ? ಎಲ್ಲದಕ್ಕೂ ಒಂದು ಹದ ಅಂತ ಇರ್ಬೇಕಲ್ರಿ. ಈಗ ಮಜ್ಜಿಗೆ ಒಳಗಿನ ಬೆಣ್ಣೆ ತೆಗಿಬೇಕಂದ್ರ ಕಲ್ಲೆ ರುಬ್ಬಿದ್ರೆ ಬೆಣ್ಣೆ ಬರ್ತೈತನ್ರಿ. ದೋಸೆ ಮಾಡಾಕ ಉದ್ದಿನ ಬ್ಯಾಳಿ ಅಕ್ಕಿ ರುಬ್ಬೇಕಂದ್ರ ಕಡ್ಗೊಲ್ಲೆ ಕಡದ್ರ ಹಿಟ್ಟಾಗ್ತೈತ. ಹಂಗ ಮಣ್ಣು ಹಸಿ ಇದ್ದಾಗ ಓಡಾಡಿದ್ರ ಒಳಗ್ ಗಾಳಿ ಆಡಿ ಒಂದು ಹದ ಮೇಂಟೈನ್ ಆಗ್ಲಿ ಅನ್ನೋದಕ್ಕೆ ಓಡಾಡ್ತಿರ್ತಾವ್ರಿ. ಅಕಸ್ಮಾತ್ ಆಗಿ ಈ ಸಣ್ಣ ಸಣ್ಣ ಜೀವಿಗಳ್ನ ಏನಾರ ಟ್ರ್ಯಾಕ್ಟರ್ ಗತೆ ದೊಡ್ಡ ದೊಡ್ಡವನ್ ಮಾಡಿದ್ರ ನಾವು ಹಚ್ಚಿದ ಗಿಡಗಳ್ನ ಕಟ್ಟಿದ ಮನಿಗಳ್ನ ಎಲ್ಲವನ್ನೂ ಕೆಡವೆ ಹಾಕ್ತಿರ್ಲಿಲ್ಲನ್ರಿ. ಇಷ್ಟಾಗಿ ಎಲ್ಲೋ ಒಂದ್ ಇಂಚ್ ತೂತ್ ಮಾಡಿದ ಇರ್ವಿಗಳ್ನ ನಾವು ಹುಡುಕ್ಯಾಡಿ ಪುಡಿ ಹಾಕಿ ಕೊಲ್ತಿರ್ತೇವೆ. ನಾವೆಷ್ಟು ಮನಿ ಕೆಡವಾತೀವೋ ಏನೋ.